ನಿನ್ನೆ ಪ್ರೀತಿಸುವೆ ಭಾಗ 34. ಅಜಯನ ಕಣ್ಣೆದುರಿಗೇನೆ ರಾಘವನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಅವನಿಗೆ ಏನು ಮಾಡಬೇಕೆಂದೇ ತೋಚದಾಯಿತು. ಇಕ್ಷಾ ಪಪ್ಪ ಪಪ್ಪ ಅಂತ ಅಂದುಕೊಂಡು ಅಳತೊಡಗಿದಳು. ಅವನಿಗೆ ಇಕ್ಷಾಳನ್ನು ಸಂಭಾಳಿಸೋದು, ಅತ್ತಿಗೆಯನ್ನು ನೋಡಿಕೊಳ್ಳೋದು, ಅಥವಾ ತಾಯಿ ಅತ್ತೆ ಹಾಗೂ ಶಶಾಂಕಣ್ಣನ ಅಂತ್ಯಕ್ರಿಯೆ ಮಾಡೋದು, ಯಾವುದನ್ನು ಮಾಡಬೇಕಂತ ಗೊತ್ತಾಗದೆ ಗೊಂದಲವಾಗತೊಡಗಿತು. ಮೊದಲಿಗೆ ಇಕ್ಷಾಳನ್ನು ಸಮಾಧಾನ ಮಾಡಿ ಅತ್ತೆಗೆ ಮೆಡಿಸಿನ್ ಅನ್ನು ಡಾಕ್ಟರ್ಗೆ ಕೊಟ್ಟು ನಂತರ ವಿಧಿವಿಧಾನದಂತೆ ತನ್ನ ತಾಯಿ ಹಾಗೂ ಅತ್ತೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದನು. ಶಶಾಂಕನ ಬಾಡಿಯನ್ನು ಅವನ ಮನೆಯವರಿಗೆ ಒಪ್ಪಿಸಿದನು. ಅವರ ಮನೆಯವರು ಶಶಾಂಕನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದರು. ರಾಘವನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದ ಡಾಕ್ಟರ್ ಮೂರ್ತಿ ಅವನನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿದರು. ತನಗೆ ಕಾಲ್ ಬಂದಿದ್ದ ವ್ಯಕ್ತಿಗೆ ಕಾಲ್ ಮಾಡಿದರು. ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ ರೆಡ್ಡಿ ಡಾಕ್ಟರ್ ಮೂರ್ತಿಯ ಜೊತೆ ಮಾತನಾಡತೊಡಗಿದರು. ಹಲೋ ಮಿಸ್ಟರ್, ನೀವು ಹೇಳಿದ ಹಾಗೆ ಡಿಸಿನ ಮೆಂಟಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದೀನಿ. ಮುಂದೆ ಏನು ಮಾಡಬೇಕಂತ ನೀವೇ ಹೇಳಿ. ಗುಡ್ ಡಾಕ್ಟರ್ ಮೂರ್ತಿ, ಒಳ್ಳೆ ಕೆಲಸವನ್ನೇ ಮಾಡಿದ್ದೀರಾ. ಇಲ್ಲಿಗೆ ನಿಮ್ಮ ಕೆಲಸ ಮುಗಿಯಿತು. ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ಈಗ ನೀವು ಡಾಕ್ಟರ್ ರೋಹನ್ ಹತ್ತಿರ ಆ ಡಿಸಿನ ಕರೆದುಕೊಂಡು ಹೋಗಿ. ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರೆ. ನೀವಿನ್ನು ಹೋಗ್ಬೋದು. ಓಕೆ ಮಿಸ್ಟರ್, ನೀವು ಹೇಳಿದ ಕೆಲಸ ಮುಗಿಸಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಡಾಕ್ಟರ್ ಮೂರ್ತಿ ಡಾಕ್ಟರ್ ರೋಹನ್ ಹತ್ತಿರ ರಾಘವನನ್ನು ಶಿಫ್ಟ್ ಮಾಡಿಸಿದರು. ಡಾಕ್ಟರ್ ಮೂರ್ತಿಯನ್ನು ನೋಡಿದ ಡಾಕ್ಟರ್ ರೋಹನ್, ಡಾಕ್ಟರ್ ಮೂರ್ತಿ ರೈಟ್? ರೆಡ್ಡಿ ಎಲ್ಲ ಹೇಳಿದ್ದಾನೆ. ಇಲ್ಲಿ ತನಕ ಅವನನ್ನು ಕರೆದುಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ನೀವಿನ್ನು ಹೊರಡ್ಬೋದು. ಓಕೆ ಡಾಕ್ಟರ್, ನೈಸ್ ಟು ಮೀಟ್ ಯು. ನಾನಿನ್ನು ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಮೂರ್ತಿ ರಾಘವನನ್ನು ಡಾಕ್ಟರ್ ರೋಹನ್ನಿಗೆ ಒಪ್ಪಿಸಿ ಅಲ್ಲಿಂದ ಹೊರಟು ಹೋದರು. ಡಾಕ್ಟರ್ ಮೂರ್ತಿ ಹೋದ ಮೇಲೆ ಡಾಕ್ಟರ್ ರೋಹನ್ ರೆಡ್ಡಿಗೆ ಕಾಲ್ ಮಾಡಿದರು. ಹಲೋ ಡಾಕ್ಟರ್, ನಿಮ್ಮ ಪಾರ್ಟಿಯಲ್ಲಿ ಬಂದು ತಲುಪಿರ್ಬೇಕಲ್ವಾ? ಎಸ್ ರೆಡ್ಡಿ, ನಿನ್ನ ಕುರಿ ಇಲ್ಲಿ ಬಂದು ತಲುಪಿಯಾಗಿದೆ. ಈಗ ಏನು ಮಾಡಬೇಕು ಹೇಳು, ಅದನ್ನೇ ಮಾಡೋಣ. ಅವನಿಂದ ನಾನು 5 ವರ್ಷ ಜೈಲು ಶಿಕ್ಷೆ ಅನುಭವಿಸುವ ಹಾಗೆ ಆಯಿತು. ನಾನು 5 ವರ್ಷ ಪಟ್ಟ ಶಿಕ್ಷೆಯನ್ನು ಅವನ ಜೀವನ ಪರ್ಯಂತ ಅನುಭವಿಸಬೇಕು. ಅವನು ಮೆಂಟಲ್ ಹಾಸ್ಪಿಟಲಿಂದ ಹೊರಗೆ ಬರಬಾರ್ದು. ಜೀವನ ಪರ್ಯಂತ ಆ ಹುಚ್ಚರ ಮಧ್ಯೆ ಇದ್ದೇ ಪೂರ್ತಿಯಾಗಿ ಅವನಿಗೆ ಹುಚ್ಚಿ ಹಿಡಿಬೇಕು. ಆ ಥರ ಏನಾದರೂ ಮಾಡು. ಅವನು ನರಕ ಅನುಭವಿಸಿದ್ರೆ ನಾನು ನೋಡಬೇಕು. ಡೋಂಟ್ ವರಿ ರೆಡ್ಡಿ, ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ. ಅವನಿಗೆ ಆಲ್ರೆಡಿ ಮಾನಸಿಕ ಕಾಯಿಲೆ ಇದೆ ಅಲ್ವಾ? ಟ್ರೀಟ್ಮೆಂಟ್ ಸರಿಯಾಗಿ ಕೊಡದಿದ್ದರೆ ಅವನು ಪೂರ್ತಿಯಾಗಿ ಮೆಂಟಲ್ ಆಗಿಬಿಡ್ತಾನೆ. ಮೊದಲು ಒಂದು ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ನೀನು ಆರಾಮವಾಗಿರು. ಅವನು ಈ ಜೈಲಿನಿಂದ ಯಾವತ್ತೂ ತಪ್ಪಿಸಿಕೊಳ್ಳದಂತೆ ನಾನು ನೋಡ್ಕೊಳ್ತೀನಿ. ನೀನು ಅಷ್ಟೊಂದು ಓವರ್ ಕಾನ್ಫಿಡೆಂಟ್ ಆಗೋದು ಸರಿಯಲ್ಲ. ಅವನ ತಮ್ಮ ಅಲ್ಲಿ ಬಂದೇ ಬರ್ತಾನೆ. ಅವನು ಏನಾದರೂ ಕಿತಾಪತಿ ಮಾಡಿಕೊಂಡು ಡಿಸಿನ ಕರ್ಕೊಂಡು ಹೋದರೆ ಕಷ್ಟ. ಯು ಡೋಂಟ್ ವರಿ ರೆಡ್ಡಿ, ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ನಾನಿಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತೀನಿ. ಅವನ ತಮ್ಮ ಅಲ್ಲ, ಬೇರೆ ಯಾರು ಬಂದ್ರೂ ಅವ್ರಿಗೆ ಡಿಸಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾನು ಖಂಡಿತ ಅವಕಾಶ ಮಾಡಿಕೊಡಲ್ಲ. ಆ ವಿಚಾರದಲ್ಲಿ ನೀನು ನಿರಾಳವಾಗಿರು. ಓಕೆ ರೆಡ್ಡಿ, ನಾನು ಮುಂದಿನ ಕೆಲಸ ಮಾಡಬೇಕಲ್ವಾ? ಕೆಲಸ ಆದಮೇಲೆ ನೀನು ಕಾಲ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ರಾಘವನ ಕಡೆ ನೋಡಿದನು. ರಾಘವನ್ಗೆ ಪ್ರಜ್ಞೆ ಬರುವವರೆಗೆ ಡಾಕ್ಟರ್ ರೋಹನ್ ಕಾದು ಕುಳಿತರು. ರಾಘವನ್ಗೆ ಪ್ರಜ್ಞೆ ಬಂದಾಗ ಅವನು ಎಲ್ಲಿದ್ದಾನಂತ ಅವನಿಗೆ ಗೊತ್ತಾಗಲಿಲ್ಲ. ಸುತ್ತಮುತ್ತ ನೋಡಿದನು. ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಬರು ಕುಳಿತಿರೋದು ಅವನಿಗೆ ಕಾಣಿಸಿತು. ಅಷ್ಟರಲ್ಲಿ ಅವನಿಗೆ ಡಾಕ್ಟರ್ ಮೂರ್ತಿ ಹೇಳಿದ ಮಾತುಗಳು ನೆನಪಾಗಿ ತನ್ನ ಮೆಂಟಲ್ ಹಾಸ್ಪಿಟಲಲ್ಲಿ ಇರೋದು ಮನವರಿಕೆಯಾಯಿತು. ಅವನ ಕಣ್ಣು ಮುಚ್ಚಿದಾಗ ಅವನಿಗೆ ಕಾವ್ಯ, ಅವನ ತಾಯಿ, ಅತ್ತೆ ಹಾಗೂ ಅವನ ಜೀವದ ಗೆಳೆಯ ಹಾಸ್ಪಿಟಲ್ ಬೆಡ್ಡಲ್ಲಿ ಸತ್ತು ಮಲಗಿರೋದು ಕಾಣಿಸಿತು. ಕೂಡಲೇ ಕಣ್ಣು ತೆರೆದ ಅವನು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಬೆಡ್ಡಿಂದ ಎದ್ದು ಇನ್ನೇನು ನೆಲಕ್ಕೆ ಕಾಲಿಡಬೇಕು. ಅಷ್ಟರಲ್ಲಿ ಡಾಕ್ಟರ್ ರೋಹನ್ ಅವನ ಹತ್ತಿರ ಬಂದು ನರ್ಸ್ಗಳ ಸಹಾಯದಿಂದ ಅವನನ್ನು ಮತ್ತೆ ಮಲಗಿಸಿದರು. ಆಗ ರಾಘವ ಅಸಹಾಯಕನಾಗಿ, ಬಿಟ್ರು ನನ್ನನ್ನು, ನಾನು ಹುಚ್ಚ ಅಲ್ಲ. ನನ್ನನ್ನು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನನ್ನನ್ನು ಬಿಟ್ಬಿಡಿ, ನನ್ನ ಮನೆಗೆ ಹೋಗಬೇಕು. ಅಲ್ಲಿ ನನ್ನ ಹೆಂಡತಿ, ಅಮ್ಮ, ಅತ್ತೆ ಮತ್ತು ಗೆಳೆಯ ತೀರ್ಕೊಂಡಿದ್ದಾರೆ. ನಾನು ಅವರನ್ನು ಕೊನೆಯದಾಗಿ ನೋಡಿ ಅವರ ಕಾರ್ಯ ಮಾಡಬೇಕು.
ಬಿಡ್ರು ನನ್ನನ್ನು ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನನ್ನು ಇಲ್ಲಿಂದ ಹೋಗೋಕೆ ಬಿಡಿ. ಅವನು ಆ ರೀತಿ ಒದ್ದಾಡೋದನ್ನು ನೋಡಿ ಅಲ್ಲಿದ್ದ ನರ್ಸ್ ಒಬ್ಬರು, ಡಾಕ್ಟರ್, ಈ ವ್ಯಕ್ತಿ ನಿಜವಾಗ್ಲೂ ಮೆಂಟಲ್ ಪೇಷಂಟಾ? ಅವರು ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಪಾಪ ಡಾಕ್ಟರ್, ಅವ್ರ ಮನೆಯಲ್ಲಿ ಯಾರೋ ತೀರ್ಕೊಂಡಿರೋ ಹಾಗಿದೆ, ಅದಕ್ಕೋಸ್ಕರ ಮೋಸ್ಟ್ಲಿ ಹೇಗೇಕೋ ಆಡ್ತಾ ಇರಬೇಕು. ಅವ್ರು ಮೆಂಟಲ್ ಪೇಷಂಟ್ ಅಲ್ಲ ಅಂತ ಅನ್ಸುತ್ತೆ ಡಾಕ್ಟರ್. ಏನು ಸಿಸ್ಟರ್, ಡಾಕ್ಟರ್ ನೀವಾ ನಾನಾ? ನಿಮ್ಮ ಕೆಲಸ ಎಷ್ಟು ಇದೆ ಅದನ್ನು ನೋಡ್ಕೊಳ್ಳಿ. ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕೆಲಸ ಬಿಟ್ಟು ಹೋಗ್ಬೋದು, ಅದನ್ನು ಬಿಟ್ಟು ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡಿ. ಸಿಸ್ಟರ್ಗಳು ಎಲ್ಲಿರಬೇಕು ಅಲ್ಲಿದ್ದರೆ ಚಂದ. ಹುಚ್ಚ ಯಾವತ್ತಾದ್ರೂ ನಾನು ಹುಚ್ಚ ಅಂತ ಹೇಳಿರೋದನ್ನು ನೋಡಿದ್ದೀರಾ? ಈಗ ತಾನೇ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀರಾ. ಸುಮ್ಮನೆ ನಿಮ್ಮ ಕೆಲಸ ಏನೋ ಇದೆ ಅದನ್ನು ಮಾಡಿಕೊಂಡು ಹೋದರೆ ಸರಿ, ಇಲ್ಲಾಂದರೆ ಈ ಹಾಸ್ಪಿಟಲಿಂದ ಹೊರ ಹೋಗಬೇಕಾಗುತ್ತೆ. ಗಾಟ್ ಇಟ್? ಸಾರಿ ಡಾಕ್ಟರ್, ಇನ್ಮೇಲೆ ಆ ಥರ ಮಾಡಲ್ಲ. ಸರಿ, ಹಾಗಾದರೆ ಪೇಷಂಟನ್ನು ಹಾಗೆ ಬಿಟ್ಟರೆ ವೈಲೆಂಟ್ ಆಗ್ತಾನೆ, ಅದಕ್ಕೋಸ್ಕರ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಏನೆಲ್ಲ ಬೇಕು ಬೇಗನೆ ಅರೇಂಜ್ ಮಾಡಿ. ಓಕೆ ಡಾಕ್ಟರ್ ಅಂತ ಹೇಳಿ ಸಿಸ್ಟರ್ ಪೂರ್ಣಿ ಶಾಕ್ ಟ್ರೀಟ್ಮೆಂಟಿಗೆ ಏನೆಲ್ಲ ಬೇಕು ಅದನ್ನು ಅರೇಂಜ್ ಮಾಡಿದಳು. ರಾಘವನ ಕೈ ಹಾಗೂ ಕಾಲನ್ನು 4 ಜನ ನರ್ಸ್ಗಳು ಹಿಡಿದುಕೊಂಡಿದ್ದರು. ರಾಘವನಿಗೆ ಅಲುಗಾಡಲಿಕ್ಕೆ ಅವಕಾಶ ಕೊಡದೆ ಅವನನ್ನು ಹಿಡಿದುಕೊಂಡಿದ್ದರು. ಅವನು ಅಸಹಾಯಕನಾಗಿ ಅಳತೊಡಗಿದನು. ಬಿಟ್ರು ನನ್ನನ್ನು, ನಾನು ಹುಚ್ಚ ಅಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿದರು. ಕೇಳದೆ ಡಾಕ್ಟರ್ ರೋಹನ್ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ನೀಡಿದರು. ಅವನು ನೋವಿನಿಂದ ನರಳತೊಡಗಿದನು. ಸ್ವಲ್ಪ ಹೊತ್ತಲ್ಲಿ ಅವನು ಪ್ರಜ್ಞೆ ಕಳೆದುಕೊಂಡನು. ಅವನ ಪರಿಸ್ಥಿತಿಯನ್ನು ನೋಡಿದ ಸಿಸ್ಟರ್ ಪೂರ್ಣಿಗೆ ತುಂಬಾನೇ ಬೇಜಾರಾಯಿತು. ಅವಳು ರಾಘವನನ್ನೇ ನೋಡತೊಡಗಿದಳು. ಆಗ ಅಲ್ಲಿದ್ದ ಇನ್ನೊಬ್ಬರು ಸಿಸ್ಟರ್ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ, ಏನು ಹಾಗೆ ಪೇಷಂಟ್ ನೋಡ್ತಾ ಇದೆಯಾ? ಇಲ್ಲಿ ಇದೆಲ್ಲ ಕಾಮನ್. ಆ ಡಾಕ್ಟರ್ ಸರಿ ಇಲ್ಲ, ಇಲ್ಲಿ ಏನು ನಡೀತೋ ಅದನ್ನು ಕಣ್ಣು ಮುಚ್ಕೊಂಡು ನೋಡಿದಂತೆ ಮಾಡು, ಇಲ್ಲಾಂದ್ರೆ ಅವರಿಗಾದ ಪರಿಸ್ಥಿತಿ ನಿನಗೂ ಕೂಡ ಬರ್ಬೋದು. ಯಾರ ಹತ್ರನೂ ಏನು ಕೇಳಕ್ಕೆ ಹೋಗ್ಬೇಡ, ತಿಳಿತಾ? ಅಲ್ಲ ಅಕ್ಕ, ಪಾಪ ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ನೋಡಿದ್ರೆ ಹುಚ್ಚಾರ ಥರ ಕಾಣಿಸಲ್ಲ, ಮನೆಯವರನ್ನೆಲ್ಲ ಕಳೆದುಕೊಂಡು ಆ ಥರ ಆಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಕರ್ತಂದು ಶಾಕ್ ಟ್ರೀಟ್ಮೆಂಟ್ ಕೊಡೋದು ಎಷ್ಟು ಸರಿ ಹೇಳಿ? ಅವನು ಹುಚ್ಚ ಅಲ್ಲ ಅಂತ ಎಲ್ಲರಿಗೂ ಗೊತ್ತು, ಆದರೆ ದುಡ್ಡು ಅವರ ಬಾಯನ್ನು ಮುಚ್ಚಿಸುತ್ತೆ. ಇವರೆಲ್ಲ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಅವನು IAS ಆಫೀಸರ್ ಅಂತೆ. ಅವನ ಮನೆಯವರನ್ನು ಅವನ ವೈರಪ್ಪ ಸಾಯಿಸಿದಂತೆ. ಇವನ ಮೇಲೆ ದ್ವೇಷ ಸಾಧಿಸಿದಳು ಇವನನ್ನು ಇಲ್ಲಿ ತಂದು ಹಾಕಿದ್ದಾರೆ. ಇವರಲ್ಲಿ ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಸರಿ ಇದ್ದವರನ್ನೆಲ್ಲ ತಂದು ಹುಚ್ಚ ಮಾಡಿಬಿಡ್ತಾರೆ. ನೋಡು ಪೂರ್ಣಿ, ನೀನು ಕೆಲಸಕ್ಕೆ ಹೊಸದಾಗಿ ಜಾಯ್ನ್ ಆಗಿದೆಯಾ, ಇಲ್ಲಿ ಆಗುತ್ತಿರೋ ವಿಷಯಕ್ಕೆಲ್ಲ ತಲೆ ಹಾಕಬೇಡ. ಅವ್ರು ಯಾರೂ ಸರಿ ಇಲ್ಲ, ಏನು ಬೇಕಾದರೂ ಮಾಡ್ತಾರೆ. ಹಾಗಾಗಿ ನೀನು ಇಲ್ಲಿ ಏನು ನಡೆದಿಲ್ಲ ಅನ್ನೋಂತೆ ಇದ್ದುಬಿಡು, ತಿಳಿತಾ? ಆಯಿತು ಅಕ್ಕ ಅಂತ ಹೇಳಿ ಪೂರ್ಣಿ ರಾಘವನ ಪರಿಸ್ಥಿತಿಯನ್ನು ನೋಡಿ ಬೇಜಾರು ಮಾಡಿಕೊಳ್ಳತೊಡಗಿದಳು. ಪಾಪ, ಯಾರು ಹೆತ್ತ ಮಗನೋ ಏನೋ, ಇವರೆಲ್ಲ ಮನುಷ್ಯರ ರೂಪದಲ್ಲಿ ರಾಕ್ಷಸರು. ಇದನ್ನೆಲ್ಲ ನೋಡಿ ಸಹಿಸ್ಕೊಂಡು ನಾನು ಹೇಗಿರಲಿ? ಕೆಲಸ ಬಿಟ್ಟು ಹೋಗೋ ಹಾಗಿಲ್ಲ, ಮನೆಯಲ್ಲಿ ಬಡತನ ಇದೆ. ಕೆಲಸ ಬಿಟ್ಟರೆ ಬೇರೆ ಕಡೆ ಇಷ್ಟೊಂದು ಸ್ಯಾಲ್ರಿ ಇರೋ ಕೆಲಸ ಸಿಗೋದು ಕಷ್ಟ. ಅಕ್ಕ ಹೇಳಿದಾಗೆ ಇಲ್ಲಿ ಏನು ನಡೀತಿದೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಆದರೂ ಅವನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನೋಡೋಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಅವನು ಹೇಳ್ತಿರೋ ಪ್ರಕಾರ ಅವನ ಹೆಂಡತಿ, ತಾಯಿ, ಅತ್ತೆ, ಗೆಳನನ್ನು ಕಳೆದುಕೊಂಡಿದ್ದಾನೆ ಅನಿಸುತ್ತೆ. ಅವನ ಪರಿಸ್ಥಿತಿಯನ್ನು ನೋಡಿ ಆದ್ರೆ ಅವನನ್ನು ಇಲ್ಲಿಂದ ಕಳುಹಿಸಬಹುದಿತ್ತಲ್ವಾ? ಛೇ, ಎಂಥ ಡಾಕ್ಟರ್! ಇವರೆಲ್ಲ ಡಾಕ್ಟರ್ ಹೆಸರಿಗೆ ಕಳಂಕ. ಪೊಲೀಸರಿಗೆ ಹೇಳೋಣಂದ್ರೆ ಪೊಲೀಸರು ಕೂಡ ಇವ್ರ ಜೊತೆ ಶಾಮೀಲಾಗಿದ್ರೆ ಕಷ್ಟ. ಯಾವತ್ತೂ ಬಡವರಾಗಿ ಮಾತ್ರ ಹುಟ್ಟಬಾರ್ದು. ಬಡವರಾಗಿ ಹುಟ್ಟಿದ್ರಿ ಇದನ್ನೆಲ್ಲ ನೋಡಿಕೊಂಡು ಸಹಿಸ್ಕೊಂಡಿರ್ಬೇಕು. ಏನು ಮಾಡೋದು, ನನ್ನ ಹಣೆ ಬರ. ಇನ್ನು ಈ ಕಣ್ಣಲ್ಲಿ ಅದೇನು ನೋಡಬೇಕು ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ಕೆಲಸದಲ್ಲಿ ತೊಡಗಿದಳು. ಇತ್ತ ಅಜಯ್ ತನ್ನ ತಾಯಿ ಹಾಗೂ ಅತ್ತೆಯ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಗಿಸಿ ಆದ ಮೇಲೆ ರಾಘವ್ ಇರುವ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಲು ನಿರ್ಧರಿಸಿದನು.
ಇವತ್ತು ಹೇಗಾದರೂ ಮಾಡಿ ಅಣ್ಣನ ನೋಡೋಕ್ಕೆ ಹೋಗಬೇಕು. ಮೊದಲು ಅವನನ್ನು ಅಲ್ಲಿಂದ ಮನೆಗೆ ಕರೆದುಕೊಂಡು ಬರಬೇಕು. ಅಣ್ಣ ಮತ್ತೆ ಮೊದಲಿನ ಥರ ಆದರೆ ಕಷ್ಟ. ಅತ್ತಿಗೆಯನ್ನು ನೋಡ್ಕೋಬೇಕು, ಇಕ್ಷಳನ್ನು ನೋಡ್ಕೋಬೇಕು. ಇವರಿಬ್ಬರಿಗೋಸ್ಕರನಾದರೂ ಅಣ್ಣ ಆಸ್ಪತ್ರೆಯಿಂದ ಹೊರಗೆ ಬರಲೇಬೇಕು. ನಾನು ನೋಡಿದಾಗ ಅಣ್ಣ ಸರಿಯಾಗಿ ಇದ್ದ. ಆದರೆ ಈ ಡಾಕ್ಟರ್ಗಳು ಯಾಕೆ ಅಣ್ಣನಿಗೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಅಣ್ಣನಿಗೆ ಶಾಕ್ ಆಗಿ ನಿಜವಾಗ್ಲೂ ಹುಚ್ಚು ಜಾಸ್ತಿ ಆಗಿದೆಯಾ? ಇದ್ರೂ ಇರ್ಬೋದು. ಇಲ್ಲಾಂದ್ರೆ ಡಾಕ್ಟರ್ ಯಾಕೆ ಯಾವ ರೀತಿ ಹೇಳ್ತಾರೆ? ಮೊದಲು ಅಣ್ಣನನ್ನು ಅಲ್ಲಿಂದ ಕರೆದುಕೊಂಡು ಬಂದು ಮುಂಚೆ ಟ್ರೀಟ್ಮೆಂಟ್ ಕೊಡಿಸಿದ್ದ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡು ಬೇಗ ಬೇಗ ರೆಡಿಯಾಗಿ ಇಕ್ಷಳನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಮೆಂಟಲ್ ಹಾಸ್ಪಿಟಲ್ಗೆ ಹೋದನು. ಹಾಸ್ಪಿಟಲ್ಗೆ ಹೋದವನಿಗೆ ಅಣ್ಣ ಯಾವ ವಾರ್ಡಿನಲ್ಲಿ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಯಾರು ಕೂಡ ಅವನಿಗೆ ರಾಘವ್ ಎಲ್ಲಿದ್ದಾನೆ ಅಂತ ಹೇಳಲು ಕೂಡ ರೆಡಿ ಇರಲಿಲ್ಲ. ಯಾರು ಕೂಡ ತನ್ನ ಅಣ್ಣನ ಬಗ್ಗೆ ಇನ್ಫಾರ್ಮೇಶನ್ ಕೊಡದ ಕಾರಣ ಸಿಟ್ಟು ಮಾಡಿಕೊಂಡ ಅವನು ಡೈರೆಕ್ಟ್ ಆಗಿ ಅವನೇ ರಾಘವನನ್ನು ಹುಡುಕಾಡತೊಡಗಿದನು. ಅವನನ್ನು ನೋಡಿದ ರಿಸೆಪ್ಷನಿಸ್ಟ್ ಒಬ್ಳು ಅವನ ಹಿಂದೆನೆ ಹೋಗಿ, ನೋಡಿ ಸರ್, ನೀವು ಈ ಥರ ಇಲ್ಲೆಲ್ಲ ಓಡಾಡಬಾರ್ದು, ಪೇಷಂಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಸರ್, ಹೊರಗೆ ಹೋಗಿ, ಇಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ. ಅವಳ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ಅಜಯ್, ನಿಮ್ಮ ಕೆಲಸ ಹೋಗುತ್ತೆ ಅಂತ ನಾನು ನನ್ನ ಅಣ್ಣನನ್ನು ಇಲ್ಲಿ ಎಚ್ಚರ ಮಧ್ಯೆ ಬಿಡೋಕ್ಕಾಗತ್ತಾ? ಮೊದಲು ನನ್ನ ಅಣ್ಣ ಎಲ್ಲಿದ್ದಾರಂತ ಹೇಳಿ, ಇಲ್ಲಾಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ನೀವು ಹೇಳ್ತಿರೋ ಹೆಸರಿನ ಪೇಷಂಟ್ ಇಲ್ಲಿ ಯಾರೂ ಇಲ್ಲ ಸರ್. ಪ್ಲೀಸ್ ಸರ್, ನನ್ನ ಮಾತು ಕೇಳಿ, ಇಲ್ಲಿಂದ ಹೊರಟು ಹೋಗಿ. ಅಜಯ್ ರಾಘವ್ ಅಡ್ಮಿಟ್ ಆಗಿದ್ದ ವಾರ್ಡಿನ ಹತ್ತಿರನೇ ಇದ್ದ. ಅಜಯನ ವಾಯ್ಸ್ ರಾಘವನಿಗೆ ಕೇಳಿಸಿದಾಗ ರಾಘವ್ ಕೂಡಲೇ ಎಚ್ಚೆತ್ತುಕೊಂಡು ಅಜಯನನ್ನು ಕರೆಯಲು ಮುಂದಾದನು. ಅವನಿಗೆ ಸರಿಯಾಗಿ ಮಾತನಾಡಲು ಕೂಡ ಆಗುತ್ತಿರಲಿಲ್ಲ. ಬೆಡ್ಡಿನಿಂದ ಎದ್ದು ಅಜಯನ ಹತ್ತಿರ ಹೋಗಲು ಪ್ರಯತ್ನಿಸಿದನು. ಅಜಯ್ ಇವನ ವಾರ್ಡಿನ ಹೊರಗಡೆ ರಿಸೆಪ್ಷನಿಸ್ಟ್ ಹತ್ತಿರ ಜಗಳ ಹೊಡೆದಿದ್ದನು. ರಾಘವ್ ಬಾಗಿಲು ತೆಗೆದು ಅಜಯನ ಹತ್ತಿರ ಹೋಗಲು ಮುಂದಾದನು. ಅಷ್ಟರಲ್ಲಿ ಒಂದು ಅನಾಹುತ ನಡೆದು ಬಿಟ್ಟಿತು. ಕತೆ ಮುಂದುವರಿಯಿತು. ರಾಘವ್ ಅಜಯನ ಹತ್ತಿರ ಹೋಗಲು ಸಫಲನಾಗುತ್ತಾನೋ ಇಲ್ಲವೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.